ಬ್ರಾ ಧರಿಸಿ ಮಲಗುತ್ತಿರುವ ಹೆಂಗಸರೇ ಎಚ್ಚ. ಸ್ನೇಹಿತರೆ, ಹೆಂಗಸರು ಪ್ರತಿದಿನ ತಮ್ಮ ಒಳುಡಪನ್ನಾಗಿ ಬ್ರಾ ಧರಿಸುವುದು ಒಂದು ಸಹಜವಾದ ಪ್ರಕ್ರಿಯೆ. ಆದರೆ ಈ ವಿಡಿಯೋದ ಮುಖಾಂತರ ನಾವು ನಿಮಗೆ ತಿಳಿಸಲು ಹೊರಟಿರುವ ವಿಷಯ ಏನು ಅಂದರೆ, ಬ್ರಾ ಧರಿಸಿ ಮಲಗುವುದರಿಂದ ಹೆಂಗಸರಿಗೆ ಆಗುವ ಬಹುದೊಡ್ಡ ಸಮಸ್ಯೆಗಳು ಯಾವುವು. ಪ್ರತಿದಿನ ಹೆಂಗಸರು ಟೈಟ್ ಬ್ರಾ ಧರಿಸಿ ಮಲಗುವುದರಿಂದ ಹೆಂಗಸರಿಗೆ ಆಗುವ ಅನಾನುಕೂಲಗಳು ಯಾವುವು ಅಂತ ತಿಳಿದುಕೊಳ್ಳೋಣ ಬನ್ನಿ. 1. ಸ್ನೇಹಿತರೆ, ಮಧ್ಯವಯಸ್ಸಿನ ಹೆಂಗಸರು ಅಂದರೆ 40 ರಿಂದ 50 ವರ್ಷದ ಒಳಗಿನ ಹೆಂಗಸರು ತಮ್ಮ ಜೋತು ಬಿದ್ದಿರುವ ಸ್ತನಗಳನ್ನು ಮರೆಮಾಚುವುದಕ್ಕೆ ಟೈಟ್ ಬ್ರಾ ಧರಿಸುತ್ತಾರೆ. ಆದರೆ ಇದು ತುಂಬಾನೇ ಅಪಾಯಕಾರಿ ಅನ್ನೋದನ್ನ ಮರಿಬೇಡಿ. ಟೈಟ್ ಬ್ರಾ ಧರಿಸುವುದರಿಂದ ಸ್ತನಗಳಿಗೆ ಚರ್ಮರೋಗ ಬರುವ ಸಂಭವ ಇರುತ್ತದೆ. ಇದನ್ನು ಮರೆಮಾಚಲು ಹೆಂಗಸರು ದುಪ್ಪಟ್ಟ ಬೆಳೆಸುವುದು ಸೂಕ್ತ. 2. ಹೆಂಗಸರು ನಿರಂತರವಾಗಿ ಟೈಟ್ ಬ್ರಾ ಧರಿಸಿ ಮಲಗುವುದರಿಂದ ದೇಹದಲ್ಲಿನ ರಕ್ತ ಸಂಚಾರ ಕ್ರಿಯೆ ಸರಾಗವಾಗಿ ಸಾಗುವುದನ್ನು ತಡೆಯುತ್ತದೆ. ಇದರಿಂದ ಮಹಿಳೆಯರಿಗೆ ಆಗಾಗ ತಲೆನೋವು, ಸ್ನಾಯು ಸೆಳೆತ, ಬೆನ್ನು ನೋವು ಇಂತಹ ಸಮಸ್ಯೆಗಳು ಎದುರಾಗುತ್ತವೆ. ಆದ್ದರಿಂದ ಹೆಂಗಸರು ಪ್ರತಿದಿನ ರಾತ್ರಿ ಮಲಗುವಾಗ ಬ್ರಾ ಕಳಚಿಟ್ಟು ಮಲಗುವುದು ಸೂಕ್ತ. ಇದು ಸಾಧ್ಯವಾಗದಿದ್ದರೆ ಮಲಗುವಾಗ ಲೂಸ್ ಬ್ರಾ ಧರಿಸಿ ಮಲಗುವುದು ಅತ್ಯಂತ ಒಳ್ಳೆಯದು. 3. ನಿರಂತರವಾಗಿ ಟೈಟ್ ಬ್ರಾ ಧರಿಸಿ ಮಲಗುವುದರಿಂದ ಹೆಂಗಸರ ಹೊಟ್ಟೆಯ ಮೇಲ್ಭಾಗದಲ್ಲಿ ಅಲರ್ಜಿ ಉಂಟಾಗುತ್ತದೆ. ಸ್ತನಗಳ ಕೆಳಗೆ ಹಾಗೂ ಹೊಟ್ಟೆಯ ಮೇಲ್ಭಾಗ ಇದರ ನಡುವೆ ಹೆಂಗಸರಿಗೆ ಕಿರಿಕಿರಿ ಉಂಟು ಮಾಡಲು ಶುರುವಾಗುತ್ತದೆ. ಇದರಿಂದ ಹೆಂಗಸರು ಪದೇ ಪದೇ ಆ ಜಾಗದಲ್ಲಿ ಕೆರೆದುಕೊಳ್ಳುವುದಕ್ಕೆ ಶುರು ಮಾಡುತ್ತಾರೆ. ಇದರಿಂದ ಚರ್ಮರೋಗದ ಅಪಾಯ ಹೆಂಗಸರಿಗೆ ಕಾದಿರುತ್ತದೆ. ಆದ್ದರಿಂದ ಇಂತಹ ತಪ್ಪುಗಳನ್ನು ಹೆಂಗಸರು ಮಾಡಲೇಬಾರದು. 4. ಹೆಂಗಸರು ನಾನು ಚೆನ್ನಾಗಿ ಕಾಣಬೇಕು, ನನ್ನ ಸ್ತನಗಳು ಟೈಟಾಗಿ ಎಲ್ಲರ ಕಣ್ಣು ಕುಕ್ಕುವಂತೆ ಕಾಣಬೇಕು, ನಾನು 4 ಜನ ಹೆಂಗಸರ ಜೊತೆ ಹೋಗುವಾಗ ಎಲ್ಲರೂ ನನ್ನನ್ನು ನೋಡಬೇಕು ಅನ್ನೋ ದೃಷ್ಟಿಯಿಂದ ಟೈಟ್ ಬ್ರಾ ಧರಿಸುತ್ತಾರೆ. ಆದರೆ ಇದರಿಂದ ಸ್ತನ ಕ್ಯಾನ್ಸರ್ ಎಂಬ ರೋಗಗಳಿಗೆ ಹೆಂಗಸರು ತುತ್ತಾಗುತ್ತಾರೆ ಅನ್ನೋದನ್ನು ಮರೆಯಬಾರದು. ರಾತ್ರಿ ಮಲಗುವಾಗ ಹೆಂಗಸರು ತಪ್ಪದೆ ಬ್ರಾ ಕಳಚಿಟ್ಟು ಮಲಗುವುದು ಅತ್ಯಂತ ಸೂಕ್ತಕರ. 5. ಇನ್ನು ಹೆಂಗಸರು ಟೈಟ್ ಬ್ರಾ ಧರಿಸಿ ಮಲಗುವುದರಿಂದ ಅದರ ಪಟ್ಟಿಗಳು ಚರ್ಮದ ಮೇಲ್ಮೈ ಭಾಗಕ್ಕೆ ಪದೇ ಪದೇ ಉಜ್ಜುವುದರಿಂದ ಮುಖ್ಯವಾಗಿ ಹೆಂಗಸರಿಗೆ ಅದು ತುಂಬಾ ಕಿರಿಕಿರಿ ಉಂಟು ಮಾಡುತ್ತದೆ ಹಾಗೂ ಮಹಿಳೆಯರು ಇದರಿಂದ ನೋವು ಹಾಗೂ ಅಸ್ವಸ್ಥತೆಯನ್ನು ಅನುಭವಿಸುತ್ತಾರೆ. ಆದ್ದರಿಂದ ಇಂತಹ ತಪ್ಪುಗಳನ್ನು ಮಾಡದೆ ಹೆಂಗಸರು ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡು ತಮ್ಮ ಜೀವನವನ್ನು ಸಂತೋಷದಿಂದ ಸಾಗಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ. ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ.